वेरी गुड डे चिल्ड्रन। आज मैं आपका किया गया 14वां पाठ अक्ल चली बला टली, इस पाठ के प्रश्नोत्तर के बारे में आपसे चर्चा करूंगी बच्चों। आपको अच्छे से समझना है और सीखना भी है, ठीक है। अभी यहाँ पर पहले हम देखेंगे शब्दार्थ। खोजना ढूंढना ಅಂದರೆ ಹುಡುಕೋದು, ಬಹೇಲಿಯಾ ಚಿಡಿಯಾ ಮಾರ್ ಯಾ ಪಕ್ಷಿಯೋಂಕೋ ಮಾರನೆ ವಾಲ ಅಂದರೆ ಬೇಟೆಗಾರ ಅಂತ ಹೇಳಿಕ್ಕಿಲ್ಲಿ ಅಡ್ಡಿ ಇಲ್ಲ, ಅಥವಾ ಪಕ್ಷಿಗಳನ್ನು ಹಿಡಿಯುವ ಅಂತ ಹೇಳಿಕ್ಕೂ ಅಡ್ಡಿ ಇಲ್ಲ. ಘೂಮ್ನಾ ಚಾರೋ ಔರ್ ಫೀರ್ನಾ ಎಲ್ಲ ಕಡೆ ತಿರುಗಾಡೋದು ಅಂತ. ಘಬರಾನ ಭಯಭೀತ್ ಹೋನಾ ಹೆದರೋದು ಅಂತ ಅರ್ಥ. ಲೌಟ್ನಾ ವಾಪಸಾನ. एकता मिलजुल कर रहना, एकता का अर्थ होता है यूनिटी, ಎಲ್ಲರೂ ಒಟ್ಟಾಗಿ ಸೇರಿರೋದು. मदद सहायता. धरती ज़मीन या भूमि ಅಂತ ಕರಿಬಹುದು ನಾವು. ओके चिल्ड्रन, नेक्स्ट यहाँ पर पहला मेन बनता है इन प्रश्नों के उत्तर लिखो, ಈ ಪ್ರಶ್ನೆಗಳಿಗೆ ಉತ್ತರಿಸಿ. पीपल का पेड़ कहाँ था, ಪೀಪಲ್ ಮರ ಎಲ್ಲಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಪೀಪಲ್ ಕಾ ಪೇಡ್ ಜಂಗಲ್ ಮೇ ಥಾ, ಪೀಪಲ್ ಮರ ಕಾಡಿನಲ್ಲಿತ್ತು ಅಂತ ಅರ್ಥ ಆಗುತ್ತೆ. ಸೆಕೆಂಡ್ ಒನ್, ಕಬೂತರ್ ದಿನ್ ಭರ್ ಕ್ಯೂ ಘೂಮ್ತೆ ಥೇ, ಪಾರಿವಾಳಗಳು ದಿನ ಇಡೀ ತಿರುಗಾಡ್ತಿದ್ವು, ಹೌದು ತಾನೆ, ಸುತ್ತಲೂ ಎಲ್ಲ ಕಡೆ ತಿರುಗಾಡ್ತಾ ಇದ್ವು, ಯಾಕೆ, ಹೌದು ತಾನೆ. ಕಬೂತರ್ ದಿನ್ ಭರ್ ಭೋಜನ್ ಕಿ ಖೋಜ್ ಮೇ ಘೂಮ್ತೆ ಥೇ, ಪಾರಿವಾಳಗಳು ದಿನವಿಡೀ ಭೋಜನ್ ಅಂದ್ರೇನು, ಆಹಾರದ ಹುಡುಕಾಟಕ್ಕಾಗಿ ತಿರುಗಾಡ್ತಾ ಇದ್ವು. ಥರ್ಡ್ ಒನ್, वे रात भर कहाँ आराम करते थे, ರಾತ್ರಿ ಇಡೀ ಎಲ್ಲಿ ಅವರು ಆರಾಮ್ ಮಾಡ್ತಿದ್ರು, ರೆಸ್ಟ್ ಮಾಡ್ತಾ ಇದ್ವು ಅಂತ ಕೇಳಿದ್ದಾರೆ. वे रात भर पीपल के पेड़ पर आराम करते थे, ಅವು ರಾತ್ರಿ ಇಡೀ ಪೀಪಲ್ ಮರದ ಮೇಲೆ ರೆಸ್ಟ್ ಮಾಡ್ತಾ ಇದ್ವು. फोर्थ वन, कबूतरों को धरती पर क्या दिखाई पड़ा, ಪಾರಿವಾಳಗಳಿಗೆ ಧರ್ತಿ ಭೂಮಿ ಮೇಲೆ ಏನು ಕಾಣಿಸ್ತು ಅಂತ ಕೇಳಿದ್ದಾರೆ. कबूतरों को धरती पर बहुत सारे दाने बिखरे पड़े दिखाई पड़ा, ಪಾರಿವಾಳಗಳಿಗೆ ಜಮೀನ್ ಅಂದ್ರೇನು, ಧರ್ತಿ ಅಂದರೆ ಜಮೀನ್, ಭೂಮಿ ಮೇಲೆ, ನೆಲದ ಮೇಲೆ ಸಾಕಷ್ಟು ಆಹಾರದ ಏನು ಕಾಳುಗಳು ಹರಡಿದ್ವು ಅವರಿಗೆ ಕಾಣುತ್ತೆ. ಓಕೆ ಚಿಲ್ಡ್ರನ್. ಫಿಫ್ತ್ ಒನ್, ಜಾಲ್ ಕಿಸ್ನೆ ಬಿಛಾಯಾ ಥಾ, ಆ ಜಾಲವನ್ನು ಬಲೆಯನ್ನು ಯಾರು ಹಾಕಿದ್ರು, ಯಾರು ಬೀಸಿದ್ರು ಅಂತ ಕೇಳಿದ್ದಾರೆ. ಜಾಲ್ ಬಹೇಲಿಯನೇ ಬಿಚಾಯ ಥಾ, ಆ ಜಾಲವನ್ನು ಬಹೇಲಿಯಾ ಅಂದ್ರೇನು, ಚಿಡಿಯಾ ಮಾರ್, ಹೌದು ತಾನೆ, ಪಕ್ಷಿಗಳನ್ನು ಹಿಡಿಯುವ, ಅವನು ಜಾಲವನ್ನು ಅಲ್ಲಿ ಹಾಕಿದ್ದ, ಹರಡಿದ್ದ. ಸಿಕ್ಸ್ತ್ ಒನ್, ಕ್ಯಾ ಬೂಢಾ ಕಬೂತರ್ ಬಿ ಜಾಲ್ ಮೇ ಫಸ್ ಗಯಾ, ಏನು ಅದರಲ್ಲಿ ಒಂದು ವಯಸ್ಸಾದ ಕಬೂತರ್ ಇತ್ತು, ಪಾರಿವಾಳ ಇತ್ತು, ಅದು ಕೂಡ ಜಾಲದಲ್ಲಿ ಸಿಕ್ಕಾಕೊಳ್ತಾ ಅಂತ ಕೇಳಿದ್ದಾರೆ. ನಹಿ ಬೂಢಾ ಕಬೂತರ್ ಜಾಲ್ ಮೇ ನಹಿ ಫಸ, ಅದು ತನ್ನ ಬುದ್ಧಿ ಉಪಯೋಗಿಸಿದ್ದಕ್ಕೆ ಆ ಜಾಲದಲ್ಲಿ ಮೆಚೂರ್ಡ್ ಒಂದು ಪೀಜನ್ ಏನಿರುತ್ತೆ, ಪಾರಿವಾಳ ಇರುತ್ತೆ, ಅದು ಜಾಲದಲ್ಲಿ ಸಿಕ್ಕಾಕೊಳ್ಳಲ್ಲ. ಸೆವೆಂತ್ ಒನ್, ಬೂಢೆ ಕಬೂತರ್ ಕ ಮಿತ್ರ ಕೌನ್ ಥಾ, ಆ ಒಂದು ವಯಸ್ಸಾದ ಕಬೂತರಿನ ಗೆಳೆಯ ಯಾರಾಗಿದ್ರು ಅಂತ ಕೇಳಿದ್ದಾರೆ. ಬೂಢೆ ಕಬೂತರ್ ಕ ಮಿತ್ರ ಚೂಹಾ ಥಾ, ವಯಸ್ಸಾದ ಪಾರಿವಾಳದ ಗೆಳೆಯ ಚೂಹಾ ಅಂದ್ರೇನು, ಇಲಿ, ರ್ಯಾಟ್, ಇಲಿಯಾಗಿತ್ತು ಅಂತ ಹೇಳಿದ್ದಾರೆ. ಏಯ್ತ್ ಒನ್, ಕಬೂತರೋಂ ಕಿ ಮದದ್ ಕಿಸ್ನೆ ಕಿ, ಪಾರಿವಾಳಗಳ ಸಹಾಯವನ್ನು ಯಾರು ಮಾಡಿದ್ರು ಅಂತ ಕೇಳಿದ್ದಾರೆ. ಕಬೂತರೋಂ ಕಿ ಮದದ್ ಚೂಹೆನೆ ಖಿ, ಪಾರಿವಾಳಗಳ ಸಹಾಯವನ್ನು ಅವರಿಗೆ ಸಹಾಯ ಯಾರು ಮಾಡ್ತಾರೆ, ಚೂಹೆ ಅಂದರೆ ಇಲಿ ಮಾಡ್ತು. ನೈನ್ತ್ ಪ್ರಶ್ನ, ಇಸ್ ಪಾಠ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೇ, ಈ ಪಾಠದಿಂದ ನಮಗೆ ಏನು ತಿಳ್ಕೊಳ್ಳಿಕ್ಕೆ, ಏನು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದ್ದಾರೆ. ಇಸ್ ಪಾಠ ಸೆ ಹಮೇ एकता से लाभ की सीख मिलती है, तो फिर इस पाठ की नीति क्या है, मॉरल क्या है, ಏಕತಾ ಸೆ ಲಾಭ್ ಅಂದರೆ ಏಕತೆಯಿಂದ ನಾವು ಲಾಭವನ್ನು ಪಡಿಬಹುದು. ಯುನಿಟಿ ಆಗಿದ್ದರೆ ಯುನಿಟಿ ಈಸ್ ಸ್ಟ್ರೆಂತ್ ಅಂತ ಹೇಳ್ತೀವಿ ಚಿಲ್ಡ್ರನ್, ಹೌದಾ ಇಲ್ಲ, ಆದ್ದರಿಂದ ಏಕತಾ ಸೆ ಲಾಭ್ ಕಿ सीख मिलती है. नेक्स्ट दूसरा मेन प्रश्न है, 2-3 वाक्यों में उत्तर लिखिए. पहला प्रश्न, कबूतर दाना खाने जाते तो बूढ़े कबूतर ने उनको क्यों रोका, ಎಲ್ಲ ಪಾರಿವಾಳಗಳು ನೆಲದ ಮೇಲೆ ಬಿದ್ದ ಕಾಳುಗಳನ್ನು ತಿನ್ಲಿಕ್ಕೆ ಹೋಗ್ತಾ ಇದ್ವು, ಹೌದು ತಾನೆ, ಅವಾಗ ಅದರಲ್ಲಿ ಬೂಡೆ ಕಬೂತರ ಏನು ಮಾಡುತ್ತೆ, ಅವುಗಳನ್ನೆಲ್ಲ ಬೇಡ, ತಡ್ರಿ, ಹೋಗಬೇಡ್ರಿ ತಿನ್ನಲಿಕ್ಕೆ ಅಂತ ತಡೆಯುತ್ತೆ. ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ, कबूतर दाना खाने जाते तो बूढ़े कबूतर ने सोचा कि
जंगल में इतने दाने कहाँ से आए होंगे सोचकर सारे ಕಬೂತರೋं को ರೋಕಾ. ಅದೇನು ಮಾಡತ್ತೆ, ಯೋಚನೆ ಮಾಡತ್ತೆ, ಇದು ಕೆಟ್ಟ ಕಾಡಿದೆ, ಈ ಕಾಡಿನಲ್ಲಿ ಬೇಳೆಕಾಳುಗಳು ಬರಲಿಕ್ಕೆ ಹೇಗೆ ಸಾಧ್ಯ, ಏನೋ ಒಂದು ಇದರಲ್ಲಿ ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಅದೇನು ಮಾಡತ್ತೆ, ಅವುಗಳನ್ನು ತಡೆಯತ್ತೆ. ಸೆಕೆಂಡ್ ಒನ್, ಕಬೂತರ್ ಜಾಲ್ ಮೇ ಕ್ಯೂ ಫಸ್ ಗಯೇ. ಎಲ್ಲ ಪಾರಿವಾಳಗಳು ಜಾಲದಲ್ಲಿ ಸಿಕ್ಕಾಕೊಳ್ಳುತ್ತೆ, ಹೌದು ತಾನೆ, ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಬಿನಾ ಸೋಚ್ ವಿಚಾರ್ ಕರ್ ಔರ್ बूढ़े कबूतर का बात न मानकर खाने के लिए चले गए, इसलिए कबूतर जाल में फंस गए. ಅವು ಆ ಕಾಳುಗಳನ್ನು ನೋಡ್ತಿದ್ದಂಗೆನೆ ಏನು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಅದರಲ್ಲೂ ಆ ವಯಸ್ಸಾದ ಪಾರಿವಾಳ ಅವ್ರಿಗೆ ಹೇಳ್ತು, ತಿಳಿಸ್ಕೊಡ್ತು, ಆದರೂ ಕೂಡ ಅವರ ಮಾತನ್ನು ಕೇಳ್ದೇನೆ ಅವೆಲ್ಲ ಏನು ಮಾಡಿದ್ವು, ಕಾಳುಗಳನ್ನು ತಿನ್ನಲಿಕ್ಕೆ ಹೋದ್ವು, ಹೌದು ತಾನೆ. ಆದ್ದರಿಂದ ಕಬೂತರ್ ಏನಾಯಿತು, ಜಾಲದಲ್ಲಿ ಸಿಕ್ಕಾಕೊಳ್ತು. ಥರ್ಡ್ ಒನ್, ಚೂಹೆ ನೆ ಕಬೂತರ್ ಕಿ ಮದದ್ ಕಿಸ್ ಪ್ರಕಾರ ಕಿ. ಇಲ್ಲಿ ಪಾರಿವಾಳಗಳ ಸಹಾಯವನ್ನು ಯಾವ ರೀತಿ ಮಾಡಿತು ಅಂತ ಕೇಳಿದ್ದಾರೆ. ಚೂಹೆ ನೆ ಅಪ್ನೆ ದಾಂತೋ ಸೆ ಜಾಲ್ ಕಾಟ್ ಕರ್ ಕಬೂತರೋಂ ಕೋ ಬಹೇಲಿಯಾ ಸೆ ಬಚಾಕರ್ ಕಬೂತರೋಂ ಕಿ ಮದದ್ ಕಿ. ಚೂಹಾ ಏನು ಮಾಡತ್ತೆ, ಇಲ್ಲಿ ತನ್ನ ಚೂಪಾದ ಮೊನಚಾದ ಹಲ್ಲುಗಳಿಂದ ಆ ಜಾಲವನ್ನು ಕಟ್ ಮಾಡತ್ತೆ. ಅದ್ರ ಜೊತೆಗೆ ಮತ್ತೇನು ಮಾಡತ್ತದು, ಆ ಒಂದು ಪಕ್ಷಿ ಚಿಡಿಯಾಮಾರಿಂದ ಎಲ್ಲ ಒಂದು ಪಾರಿವಾಳಗಳನ್ನು ಉಳಿಸಿ ಅದೇನು ಮಾಡುತ್ತೆ, ಪಾರಿವಾಳಗಳಿಗೆ ಸಹಾಯ ಮಾಡುತ್ತೆ ಅಂತ ಅರ್ಥ ಆಗುತ್ತೆ. ಓಕೆ ಚಿಲ್ಡ್ರನ್. ದೆನ್ ಥರ್ಡ್ ಮೇನ್ ಪ್ರಶ್ನೆ यहाँ पर ये बनता है, अन्य वचन लिखो. अन्य वचन अंद्रेनु, वन मेनी, ಹೌದು ತಾನೆ. पेड़ पेड़ी होता है, कबूतर कबूतर, चूहा चूहे, बात बातें, दाना दाने. ನೆಕ್ಸ್ಟ್ ಒನ್, ವಿಲೋಮ್ ಶಬ್ದ ಲಿಖೋ. ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ವರ್ಡ್ಸನ್ನು ನೀವು ಬರಿಬೇಕಿಲ್ಲಿ. ಏಕತಾ ಅನೇಕತಾ. ಸೆಕೆಂಡ್ ಒನ್, ದೂರ್ ಪಾಸ್. ಥರ್ಡ್ ಒನ್, ಆಗೆ ಪೀಛೆ. ಫೋರ್ತ್ ಒನ್, ದಿನ್ ರಾತ್. ಫಿಫ್ತ್ ಒನ್, ಉತರ್ನ ಚढ़ना. नेक्स्ट फिफ्थ मेन प्रश्न यहाँ पर ये बनता है, कन्नड़ और अंग्रेजी में अनुवाद कीजिए. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು. ಜಂಗಲ್ ಮೇ ಪೀಪಲ್ ಕಾ ಪೇಡ್ ಥಾ. ಅರಣ್ಯದಲ್ಲಿ ಒಂದು ಅರಳಿ ಮರವಿತ್ತು. ಒನ್ ಪೀಪಲ್ ಟ್ರೀ ಇನ್ ಫಾರೆಸ್ಟ್. ಓಕೆ ಚಿಲ್ಡ್ರನ್. ಸೆಕೆಂಡ್ ಒನ್, ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ. ಪಾರಿವಾಳಗಳು ನೆಲದ ಮೇಲೆ ಇಳಿಯ ಹತ್ತಿದವು. ಪಿಜನ್ಸ್ ಆರ್ ಲ್ಯಾಂಡಿಂಗ್ ಆನ್ ಲ್ಯಾಂಡ್. ಥರ್ಡ್ ಒನ್, ಬೂಡಾ ಕಬೂತರ್ ಚೂಹೆ ಕೋ ಬುಲಾ ಲಾಯಾ. ವಯಸ್ಸಾದ ಪಾರಿವಾಳ ಇಲೆಯನ್ನು ಕರೆತಂದಿತು. ಮ್ಯಾಚೋರ್ಡ್ ಪಿಜನ್ ಕಾಲ್ಡ್ ರ್ಯಾಟ್. देन सिक्स्थ मेन प्रश्न है यहाँ पर, समान अर्थ वाले शब्दों को पहचान करता हुआ है, पहचान कर होना चाहिए. थोड़ा स्पेलिंग मिस्टेक है, आप अच्छे से ठीक कर ले. पहचान कर, उदाहरण के अनुसार लकीर खींचो. ಅಲ್ಲಿ ಖೋಜ್ನಾ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಖೋಜ್ನಾ का अर्थ होता है ढूंढना, ಹುಡುಕೋದು. ಮಿತ್ರ ದೋಸ್ತ, ಮದದ್ ಸಹಾಯತಾ, ಧರತಿ ಭೂಮಿ, ಭೋಜನ್ खाना, चिड़िया पक्षी. सेवेंथ मेन प्रश्न है, कोष्टक में दिए गए शब्दों से ಖಾಲಿ ಜಗಹೋಂ ಕೋ ಭರೋ. ಕೋಷ್ಟಕದಲ್ಲಿ ಬ್ರ್ಯಾಕೆಟಲ್ಲಿ ಕೆಲವೊಂದು ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದು ಯಾವುದು ಸರಿಯಾಗಿ ಆ ಒಂದು ಸೆಂಟೆನ್ಸ್ಗೆ ಹೊಂದತ್ತೋ ಅದನ್ನು ನೋಡಿ ನೀವು ಖಾಲಿ ಜಾಗವನ್ನು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಬೇಕು. ಕೋಷ್ಟಕದಲ್ಲಿ ಕೊಟ್ಟಂಥ ಶಬ್ದಗಳು ಬಹೇಲಿಯಾ, ಡಾಕ್ಟರ್, ದೋಬಿ, ದರ್ಜಿ, ಬಡೈ. ಉದಾಹರಣೆ, ಇಲಾಜ್ ಕರ್ನೆ ವಾಲಾ, ಇಸೆ ಹಮ್ ಕಹೆಂಗೆ ಡಾಕ್ಟರ್. ಯಾರು ಚಿಕಿತ್ಸೆಯನ್ನು ಮಾಡ್ತಾರೋ ಅವ್ರಿಗೆ ನಾವೇನಂತ ಕರಿತೀವಿ, ಡಾಕ್ಟರ್. ಕಪಡೆ ಸಿನೆ ವಾಲಾ, ದರ್ಜಿ. ಬಟ್ಟೆ ಹೊಲೆಯವರಿಗೆ ನಾವು ದರ್ಜಿ ಅಂತ ಕರಿತೀವಿ. ಲಕಡಿ ಕಿ ಚೀಸೆ ಬನಾನೆ ವಾಲಾ, ನೋಡ್ರಿ, ಮರದ ಮರದ ವಸ್ತುಗಳನ್ನು ಮಾಡುವವನು, ಹೌದು ತಾನೆ, ಅವ್ರಿಗೆ ಏನಂತ ಕರಿತೀವಿ ನಾವು, ಬಡಯಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಚಿಡಿಯಾ ಪಕಡ್ನೆ ವಾಲಾ, ಅಂದರೆ ಪಕ್ಷಿಗಳನ್ನು ಹಿಡಿಯುವವನು, ಬಹೇಲಿಯಾ. ಕಪಡೆ ಧೋನೆ ವಾಲಾ, ಬಟ್ಟೆಗಳನ್ನು ಒಗೆಯುವವ, ಅವನಿಗೆ ನಾವು ದೋಬಿ ಅಂತ ಕರಿತೇವಿ. ಏಯ್ತ್ ಮೇನ್ ಪ್ರಶ್ನೆ ಹೇ, ಬಚ್ಚೋ ಜರಾ ಬತಾವೋ ಮೈ ಕೌನ್ ಹೂँ. ಮಕ್ಕಳೇ ಹೇಳ್ರಿ, ಅಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ, ನನಗಿಲ್ಲಿ ಚಿತ್ರಗಳನ್ನು ಆ್ಯಡ್ ಮಾಡೋಕ್ಕಾಗಿಲ್ಲ ಮಕ್ಕಳೇ. ಸೊ ಆನ್ಸರ್ಸನ್ನು ಕೊಟ್ಟಿದ್ದೀನಿ, ನೀವು ನಿಮ್ಮ ಪುಸ್ತಕನ ಮುಂದೆ ಇಟ್ಕೊಂಡು ಈ ಪ್ರಶ್ನೆಗೆ ಅರ್ಥ ಮಾಡಿಕೊಳ್ರಿ. ಏನಾಗಿದೆ ಇಲ್ಲಿ, ಮೈ ಮಧುರ್ ಘಾತಿ ಹೂँ, ಓ ಕೌನ್ ಹೇ, ಕೋಯಲ್. ಮಧುರವಾಗಿ ಹಾಡುವಂಥ ಪಕ್ಷಿ ಕೋಯಲ್. ಕೋಯಲ್ ಅಂದ್ರೇನು, ಕೋಗಿಲೆ.
मैं सुंदर नाचती हूँ, ನಾನು ಸುಂದರವಾಗಿ ನೃತ್ಯ ಮಾಡ್ತೀನಿ. मोर. मैं शांति का प्रतीक हूँ, ನಾನು ಶಾಂತಿಯ ಪ್ರತೀಕ. कबूतर. मैं पानी में तैरता हूँ, बतख. ನೀರಲ್ಲಿ ಸ್ವಿಮ್ ಮಾಡುವಂಥ ಪಕ್ಷಿ ಯಾವುದು? ಬಾತುಕೋಳಿ, ಬತಕ್ ಅಂತ ಹೇಳುವಂಥದ್ದು. ಮೇರೆ ನಾಕ್ ಲಾಲ್ ಹೈ ತೋತಾ, ನನ್ನ ಮೂಗು ಕೆಂಪಾಗಿದೆ. ಅದು ಯಾವ ಪಕ್ಷಿ? ತೋತಾ. ಅಂಡರ್ಸ್ಟುಡ್ ಚಿಲ್ಡ್ರನ್? ನೆಕ್ಸ್ಟ್ यहाँ पर ನಮೂನೆ ಕೆ ಅನುಸಾರ ಖಾಲಿ ಜಗಹ ಬರೋ. ಇಲ್ಲಿ ಒಂದು ನಮೂನಾ ಕೊಟ್ಟಿದ್ದಾರೆ, ಅದೇ ಪ್ರಕಾರ ನೀವು ಬಿಟ್ಟ ಸ್ಥಳಗಳನ್ನು ತುಂಬ್ತಾ ಹೋಗಬೇಕು. ಪಹಲೆ यहाँ पर ಕಬೂತರ್ ದಾನಾ ಚುಗ್ ರಹೆ ಹೈ. ಕಬೂತರ್ ದಾನ ಚುಗನೆ ಲಗೆ. ಅಂದರೆ ನೋಡ್ರಿ, ಕಬೂತರ್ ದಾನ ಚುಗ್ ರಹೆ ಹೈ ಅಂದ್ರೆ ಅರ್ಥ ಏನು? ಪಾರಿವಾಳಗಳು ಕಾಳುಗಳನ್ನು ಆರಿಸುತ್ತಿವೆ. ಹೌದಾ? ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ ಲೈನಲ್ಲಿ ಏನು ಕೊಟ್ಟಿದ್ದಾರೆ? ಕಬೂತರ್ ದಾನ ಚುಗನೆ ಲಗೆ, ಪಾರಿವಾಳಗಳು ಕಾಳುಗಳನ್ನು ಆರಿಸ ಹತ್ತಿದವು. ಹೌದಾ? ನೋಡ್ರಿ, ಇದರ ಒಂದು ಕ್ರಿಯಾಪದ ಇದರಲ್ಲಿ ಯಾವುದು? ಚುಗ್ನ ಅಂದರೆ ಆರಿಸೋದು. ಓಕೆ, ಫಸ್ಟ್ ಒನ್ ಇದೇ ಒಂದು ಎಕ್ಸಾಂಪಲ್ ಪ್ರಕಾರ ನೀವು ಮುಂದಿನದನ್ನು ಬರಿಬೇಕು. ಇಲ್ಲಿ ಫಸ್ಟ್ ಒನ್ ಏನಿದೆ? ಕಬೂತರ್ ಧರ್ತಿ ಪರ್ ಉತ್ತರ್ ರಹೆ ಹೈ, ಪಾರಿವಾಳಗಳು ನೆಲದ ಮೇಲೆ ಇಳಿಯ ಹತ್ತಿದವು. ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ, ಕಬೂತರ್ ಪಾರಿವಾಳ ನೆಲದ ಮೇಲೆ ಇಳಿಯತೊಡಗಿದವು ಅಥವಾ ಇಳಿಯಲು ಶುರು ಮಾಡಿದ್ವು. ಉತರ್ನೆ ಲಗೆ, ಉತರ್ನ. ದೆನ್ चूहे जाल काट रहे हैं, चूहे जाल काटने लगे, काटना. थर्ड वन कबूतर जाल लेकर उड़ रहे हैं, कबूतर जाल लेकर उड़ने लगे. ಉಡನ ಇಲ್ಲಿ ಕ್ರಿಯಾಪದ. ನೋಡ್ರಿ, ಇದರಲ್ಲಿ ಚುಗ್ನ, ಉತ್ತರ್ನ, ಕಾಟನ, ಉಡನ ಇವೆಲ್ಲ ಏನು? ಕ್ರಿಯಾಪದಗಳಾಗತ್ತೆ ಮಕ್ಕಳೇ. ಓಕೆ, ಮೀನ್ಸ್ ವರ್ಬ್. ಓಕೆ, नेक्स्ट यहाँ पर भाषा ज्ञान है. पाठ के आधार पर तालिका की सहायता से वाक्य बनाइए. ಇಲ್ಲಿ 3 ಒಂದು ಕಾಲಮ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಕಾಲಮ್ಗಳಲ್ಲಿ ಏನಿದೆ ಅಂದರೆ ಕೆಲವೊಂದು ಅದಕ್ಕೆ ಹೊಂದೋದಿಲ್ಲ, ಸರಿಯಾದ ಬೇರೆ ಬೇರೆ ಕಾಲಮ್ಸಲ್ಲಿ ಸರಿಯಾದ ಅರ್ಥಪೂರ್ಣ ಒಂದು. ಈಗ ನೋಡ್ರಿ, कबूतर चूहे को नहीं गया, कोई अर्थ निकलता है क्या इस सेंटेंस का? नहीं. इसलिए आप लोगों को तीनों तालिका में आपको ढूंढने हैं. कबूतर के लिए सेकंड तालिका में कौन सा शब्द, कौन सा जो जोड़ी पद अच्छा लगता है, मैच होता है, और तीसरी तालिका में क्या मैच होता है, इसको देखकर आपको क्या करना है? यहाँ पर वाक्य रचना करना है बच्चों. यहाँ पर एक नमूना मॉडल दिया है. कबूतर भोजन की खोज में गए. नोड्री, पहले तालिका में कबूतर है, दूसरे में है भोजन की, तीसरे में है खोज में गए. ಇವು ಮೂರನ್ನು ಸೇರಿಸಿ ಇಲ್ಲೇನಾಯಿತು? ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ. ಹೌದಾ? ಅದೇ ರೀತಿಯಲ್ಲಿ ಸೆಕೆಂಡ್ ಒನ್ ಏನಿದೆ? ಬೂಡಾ ಕಬೂತರ್, ಬೂಡಾ ಕಬೂತರ್ ಉನ್ಕೆ ಸಾಥ್ ನಹಿ ಗಯಾ. ओके चिल्ड्रन? सेकंड वन उसने एक पेड़ की तरफ इशारा किया. थर्ड वन चूहे ने जाल काट दिया. फोर्थ वन उन्होंने चूहे को ಧನ್ಯವಾದ ದಿಯಾ. ಇವು ನೀವು ಸರಿಯಾಗಿ ಹೊಂದಿಸಿ ಇಲ್ಲಿ ಬರಿಬೇಕು. ಇದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಮಕ್ಕಳೇ. ಓಕೆ, ಇದ್ರ ಜೊತೆಗೆ ಇಲ್ಲಿ ವಚನ್, ಒನ್ ಮನಿ, ಏಕವಚನ್, ಬಹುವಚನ್. ಇಲ್ಲಿ ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ. ಗೋಡಾ ದೌಡ್ತಾ ಹೇ, ಘೋಡೆ ದೌಡ್ತೆ ಹೇ. ಕುದುರೆ ಓಡುತ್ತಿದೆ, ಕುದುರೆಗಳು ಓಡುತ್ತಿವೆ. ಹೇ ಮೇಲೆ ನೀವೇನು ಕೊಡಬೇಕು? ಅನುಸ್ವಾರ ಚಿಹ್ನೆಯನ್ನು ಅಲ್ಲಿ ಕೊಡಬೇಕು. ಅದೇ ರೀತಿಯಲ್ಲಿ ಸೆಕೆಂಡ್ ಒನ್ ಮೈ ಚಾಯ್ ಪೀ ರಹಿ ಹೂँ, ಹಮ್ ಚಾಯ್ ಪೀ ರಹೆ ಹೇ, ರಹಿ ಹೇ. ಓಕೆ, ಅದೇ ರೀತಿಯಲ್ಲಿ ಬಚ್ಚಾ ಸೋ ರಹಾ ಹೇ, ಬಚ್ಚೆ ಸೋ ರಹೆ ಹೇ. ನೋಡ್ರಿ, ಇವು ನೀವು ಇಲ್ಲಿ ಬಹುವಚನಗಳು ಬಂದಾಗ ಹೇ ಮೇಲೆ ಅನುಸ್ವಾರ ಕೊಡೋದನ್ನು ಮರಿಬಾರ್ದು, ರಹ ಇದ್ದಿದ್ದನ್ನು ರಹೆ ಮಾಡೋದನ್ನು ಮರಿಬಾರ್ದು. ಓಕೆ ಚಿಲ್ಡ್ರನ್? शब्द के जिस रूप से उसके एक या अनेक होने का बोध होता है उसे हम क्या कहते हैं? वचन कहते हैं. ನೋಡ್ರಿ, ಶಬ್ದಗಳ ಒಂದು ರೂಪದಿಂದ, ಯಾವ ರೂಪದಿಂದ ಅದು ಒಂದಿದೆಯಾ ಅಥವಾ ಬಹಳ ಇದೆಯಾ ಅನ್ನೋದನ್ನು ನಮಗೆ ಸೂಚಿಸುತ್ತೋ, ತೋರಿಸ್ಕೊಡುತ್ತೋ, ಅದಕ್ಕೆ ನಾವೇನಂತ ಕರಿತೀವಿ? ವಚನ ಅಂತ ಕರಿತೀವಿ. ಓಕೆ ಚಿಲ್ಡ್ರನ್? ಅದೇ ರೀತಿಯಲ್ಲಿ ವಚನ್ಗೆ ದೋ ಭೇದ್ ಹೈ. ವಚನದಲ್ಲಿ 2 ಪ್ರಕಾರಗಳಿವೆ, ಏಕವಚನ್, ಬಹುವಚನ್. ओके चिल्ड्रन?
यहाँ पर उदाहरण देखिए, पत्ता हिल रहा है, ಎಲೆ ಅಲುಗಾಡುತ್ತಿದೆ. ಅದೇ ರೀತಿಯಲ್ಲಿ ಪತ್ತೆ ಹಿಲ್ ರಹೆ ಹೇ. ಹೌದಾ? ಅನುಸ್ವಾರ ಸೇರಿಸ್ತೀರಿ ಹೇಗೆ ಅಂದರೆ ಮೇಲೆ ಒಂದು ಡಾಟ್ ಕೊಡ್ತೀರಿ. ಎಲೆಗಳು ಅಲುಗಾಡುತ್ತಿವೆ. ಸೆಕೆಂಡ್ ಒನ್, ದಾದಿ ಕಹಾನಿ ಸುನಾ ರಹಿ ಹೈ. ಅಜ್ಜಿ ಕಥೆಯನ್ನು ಹೇಳುತ್ತಿದ್ದಾಳೆ. ಇಲ್ಲಿ ದಾದಿ ಕಹಾನಿಯಾ ಸುನಾ ರಹಿ ಹೈ. ಅಜ್ಜಿ ಕತೆಗಳನ್ನು ಹೇಳುತ್ತಿದ್ದಾಳೆ. ಅಲ್ಲಿ ಕತೆಯನ್ನು, ಇಲ್ಲಿ ಕತೆಗಳನ್ನು. ಕತೆಗಳು ಅನ್ನೋದು ವಚನವನ್ನು ಸೂಚಿಸುತ್ತೆ. ಓಕೆ ಚಿಲ್ಡ್ರನ್. ಥರ್ಡ್ ಒನ್, ಲಡ್ಕಿ ಗಾನಾ ಗಾ ರಹಿ ಹೈ. ಹುಡುಗಿ ಹಾಡನ್ನು ಹಾಡುತ್ತಿದ್ದಾಳೆ. ಅದೇ ರೀತಿಯಲ್ಲಿ ಲಡ್ಕಿಯಾ ಗಾನಾ ಗಾ ರಹಿ ಹೈ. ಹುಡುಗಿಯರು ಹಾಡನ್ನು ಹಾಡುತ್ತಿದ್ದಾರೆ. ಕುತ್ತಾ ಬೊಂಕ್ತಾ ಹೈ. ನಾಯಿ ಬೊಗಳುತ್ತಿದೆ. ಅದೇ ರೀತಿಯಲ್ಲಿ ಕುತ್ತೆ ಬೌಂಕತೆ ಹೇ. ನೋಡ್ರಿ, ತಾ ಇದ್ದಿದ್ದು ತೇ ಆಗತ್ತೆ, ಹೇ ಮೇಲೆ ಅನುಸ್ವಾರ ಬರುತ್ತೆ. ಇದು ಕುತ್ತಾ ಇದ್ದಿದ್ದು ಕುತ್ತೆ ಆಗತ್ತೆ. ಹೌದು ತಾನೆ? ನಾಯಿಗಳು ಬೊಗಳುತ್ತಿವೆ ಅಂತ ಹೇಳಿ ಅರ್ಥ ಕೊಡುವಂಥದ್ದು ಮಕ್ಕಳೇ. ಈ ಒಂದು ಗ್ರಾಮರ್ ಪಾರ್ಟ್ ಅಥವಾ ವ್ಯಾಕರಣ ಭಾಗ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ಬಿಟ್ಟು ಏಕವಚನ ಮತ್ತು ಬಹುವಚನದಲ್ಲಿ ಇನ್ನೊಂದು 5 ಸೆಂಟೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಪ್ರಶ್ನೋತ್ತರ ಚರ್ಚೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ ಯು.